ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಬಾಡ್ ಮಾಸ್ ರೂಲ್ನ ಹೇಳ್ಕೊಡ್ತೀನಿ. ಇದು ಮ್ಯಾಥ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮ್ಮ ಟೀಚರ್ಸ್ ಎಲ್ಲ ಸ್ಕೂಲಲ್ಲಿ ಹೇಳಿರೋದನ್ನ ಕೇಳಿರ್ಬೋದು ನೀವು. ಬನ್ನಿ ಮೊದಲಿಗೆ ಬಾಡ್ ಮಾಸ್ ರೂಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಆವಾಗ ನೀವು ಈ ಟಾಪಿಕಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ಐ ವಿಲ್ ಮೇಕ್ ಶ್ಯೂರ್ ದಟ್ ನೀವು ಈ ಟಾಪಿಕಲ್ಲಿ ಪರ್ಫೆಕ್ಟ್ ಆಗಿರ್ತೀರಾ. ಎಲ್ಲ ಕ್ವಶನ್ಸ್ನು ಕೂಡ ಸಾಲ್ವ್ ಮಾಡೋ ಎಬಿಲಿಟಿ ನಿಮ್ಮ ಹತ್ರ ಇರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರಿ, ಏನಿದು ಬಾಡ್ ಮಾಸ್ ರೂಲ್ ಅಂದರೆ ಮ್ಯಾಥ್ಸಲ್ಲೆಲ್ಲ ಎಕ್ಸ್ಪ್ರೆಷನ್ಸ್ ಇರುತ್ತಲ್ವ. ನೋಡಿ, ಈಗ ಒಂದು ಎಕ್ಸ್ಪ್ರೆಷನ್ ಬರಿತೀನಿ ಬೇಕಿದ್ರೆ. 5 + 12 ಡಿವೈಡೆಡ್ ಬೈ 3 ಬ್ರ್ಯಾಕೆಟ್ ಆಫ್ ಇಂಟು 2 - 1. ನೋಡಿ, ಇದೊಂದು ಎಕ್ಸ್ಪ್ರೆಷನ್ ಅಲ್ವಾ, ಇದೊಂದು ಎಕ್ಸ್ಪ್ರೆಷನ್ ಅಂತ ಅಂದ್ಕೊಳ್ಳಿ. ಈಗ ನೀವು ಇದನ್ನ ಸಾಲ್ವ್ ಮಾಡಬೇಕಂದ್ರೆ ಇದ್ರಲ್ಲಿ ಫಸ್ಟ್ ಯಾವ್ದು ಮಾಡ್ತೀರಾ? ಡಿವಿಷನ್ ಮಾಡ್ತೀರಾ ಅಥವಾ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ? ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಯಾವ ಆಪರೇಟರ್, ಈ ಪ್ಲಸ್ಸು ಮೈನಸ್ಸು, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಇದಕ್ಕೆಲ್ಲ ನಾವು ಆಪರೇಟರ್ ಅಂತೀವಿ, ಆಪರೇಟರ್ಸ್ ಅಂತೀವಿ. ಓಕೆನಾ? ಇದೆಲ್ಲ ನಿಮಗೇನು ಬೇಡ, ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ಒಂದು ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡಬೇಕಂದ್ರೆ, ನೋಡಿ ಇದೊಂದು ಎಕ್ಸ್ಪ್ರೆಷನ್, ಇದನ್ನ ಸಿಂಪ್ಲಿಫೈ ಮಾಡಬೇಕಂದ್ರೆ ನಿಮಗೆ ಯಾವುದನ್ನ ಫಸ್ಟ್ ಮಾಡಬೇಕಂತ ಕನ್ಫ್ಯೂಸ್ ಆಗುತ್ತೆ. ಪ್ಲಸ್ ಮಾಡಬೇಕಾ, ಡಿವೈಡ್ ಮಾಡಬೇಕಾ, ಸಬ್ಟ್ರಾಕ್ಟ್ ಮಾಡಬೇಕಾ, ಮಲ್ಟಿಪ್ಲೈ ಮಾಡಬೇಕಾ ಅಂತ. ಸೊ ನಮಗೆ ಏನು ಮಾಡಿದ್ದಾರೆ, ಮ್ಯಾಥ್ಸಲ್ಲಿ ಒಂದು ರೂಲ್ ಇದೆ, ಅದೇ ಬಾಡ್ ಮಾಸ್ ರೂಲ್. ಇದ್ರ ಪ್ರಕಾರನೇ ಮಾಡ್ಕೊಂಡು ಹೋಗ್ತೀವಿ. ಏನಂದರೆ ಫಸ್ಟು ನಾವು ಬ್ರ್ಯಾಕೆಟ್ಸ್ನ ಸಿಂಪ್ಲಿಫೈ ಮಾಡ್ತೀವಿ. ಬಾಡ್ ಮಾಸ್ ಅಂದರೆ ಬರಿತೀನಿ ನೋಡಿ ಇಲ್ಲಿ, BODMAS ಅಲ್ವಾ. ಬಿ ಅಂದರೆ ಬ್ರ್ಯಾಕೆಟ್ಸು, O ಅಂದರೆ ಆರ್ಡರ್ಸ್ ಅಂತ. ಅದರಲ್ಲಿ ಏನೇನು ಬರುತ್ತೆ ಅಂದರೆ ಪವರ್ ಬರುತ್ತೆ, ಪವರ್ಸ್ ಬರುತ್ತೆ, ಮತ್ತು ಸ್ಕ್ವೇರ್ ರೂಟ್ ಎಲ್ಲ ಇರುತ್ತಲ್ವಾ. ಸ್ಕ್ವೇರ್ ರೂಟ್, 2 ಸ್ಕ್ವೇರ್, ಅದು ಸ್ಕ್ವೇರ್ ರೂಟ್ ಬರುತ್ತೆ. ಡಿ ಅಂದರೆ ಡಿವಿಷನ್, M ಫಾರ್ ಮಲ್ಟಿಪ್ಲಿಕೇಶನ್, A ಫಾರ್ ಎಡಿಷನ್, ಸಬ್ಟ್ರಾಕ್ಷನ್. ನೋಡಿ, ಈಗ ಈ ಎಕ್ಸ್ಪ್ರೆಷನಲ್ಲಿ ಫಸ್ಟು ನಾವು ಬ್ರ್ಯಾಕೆಟ್ ಮಾಡಬೇಕಂತೆ. ಬ್ರ್ಯಾಕೆಟ್ ಒಳಗಿರೋದನ್ನ ಫಸ್ಟು ಮಾಡಬೇಕು ಅಂತ ಹೇಳ್ತಾ ಇದೆ. ಬಿ ಫಾರ್ ಬ್ರ್ಯಾಕೆಟ್ ಅಲ್ವಾ, ಇದು ಫಸ್ಟ್ ಮಾಡಿ, ಬ್ರ್ಯಾಕೆಟ್ನ ಫಸ್ಟ್ ಮಾಡಿ. ಆಮೇಲೆ ಏನು ಮಾಡಿ ಅಂತಿದ್ದಾರೆ, ಆರ್ಡರ್ಸ್ ಮಾಡಿ ಅಂತಿದ್ದಾರೆ. ಪವರು, ಸ್ಕ್ವೇರ್ ರೂಟ್ ಏನಾದ್ರು ಇದ್ದರೆ ಅದನ್ನ ಮಾಡಿ ಅಂತಿದ್ದಾರೆ. ಇದೆಯಾ ಇಲ್ಲಿ ಪವರು, ಸ್ಕ್ವೇರ್ ರೂಟ್ ಏನಾದ್ರು ಇದೆಯಾ? ಇಲ್ಲ. ಸೊ ನಾವು ಅದನ್ನು ಬಿಟ್ಟು ನೆಕ್ಸ್ಟ್ ಒನ್ನಿಗೆ ಹೋಗ್ತೀವಿ. ನೆಕ್ಸ್ಟ್ ಇರೋದೇನು, ಡಿವಿಷನ್ ಮಾಡಬೇಕಂತೆ. ಬ್ರ್ಯಾಕೆಟ್ ಮಾಡಿ ಅಂದರು, ಫಸ್ಟು ಬ್ರ್ಯಾಕೆಟ್ ಒಳಗಿರೋದನ್ನ ಎಲ್ಲ ಮಾಡ್ಕೊತೀವಿ. ಬ್ರ್ಯಾಕೆಟ್ ಒಳಗೆ ಇಲ್ಲಿ ಡಿವಿಷನ್ ಇದೆ, ಸೊ ಅದನ್ನ ಮಾಡ್ಕೊತೀವಿ. ಇಲ್ಲೆಲ್ಲರೂ ಪ್ಲಸ್ ಇದ್ದಿದ್ರೆ ಅದನ್ನು ಮಾಡಿರ್ತಿದ್ವಿ ಆಲ್ರೆಡಿ. ಅರ್ಥ ಆಗ್ತಿದೆಯಾ? ಇಲ್ಲಿ ಮತ್ತು ಇಲ್ಲರೂ ಮೈನಸ್ ಇದ್ದಿದ್ರೆ, -1 ಇದ್ದಿದ್ರೆ ಅದನ್ನೂ ಮಾಡ್ತಾಯಿದ್ವಿ. ಫಸ್ಟ್ ಡಿವೈಡ್ ಮಾಡ್ತಾಯಿದ್ವಿ, ಆಮೇಲೆ ಮೈನಸ್ ಮಾಡ್ತಾಯಿದ್ವಿ. ಬ್ರ್ಯಾಕೆಟ್ ಮಾಡಿದ್ವಿ, ಪವರ್ಸು ಸ್ಕ್ವೇರ್ ರೂಟ್ ಇಲ್ಲ, ಸೊ ಅದನ್ನ ಬಿಟ್ವಿ. ನೆಕ್ಸ್ಟು ಡಿವೈಡ್ ಮಾಡ್ತೀವಿ. ನೋಡಿ, ಇದರಲ್ಲಿ ಡಿವಿಷನ್ ಇದೆಯಾ? ಇಲ್ಲ. ಡಿವಿಷನ್ ಲೈಕ್ ಬ್ರ್ಯಾಕೆಟ್ ಒಳಗಿರೋದು ಮಾಡಿದ್ದೀವಿ ಅಲ್ವಾ, ಹೊರಗಡೆ ಡಿವಿಷನ್ ಇಲ್ಲ, ಸೊ ಸ್ಕಿಪ್ ಮಾಡಿ. ಮತ್ತು ಮಲ್ಟಿಪ್ಲಿಕೇಶನ್, ಬ್ರ್ಯಾಕೆಟ್ ಆದಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಆಮೇಲೆ ಕೊನೆಯದಾಗಿ ಸಬ್ಟ್ರಾಕ್ಟ್ ಮಾಡ್ತೀವಿ. ಲಾಸ್ಟಿಗೆ ಸಬ್ಟ್ರಾಕ್ಷನ್ ಮಾಡ್ತೀವಿ. ನೋಡಿ, ಇದೇ ಥರ, ಇದೇ ರೂಲ್ಸಲ್ಲಿ, ಇದೇ ಆರ್ಡರಲ್ಲಿ ನೀವು ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ. ಸರಿ, ಈಗ ಮೊದಲಿಗೆ ಸಿಂಪಲ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಪ್ರಾಬ್ಲಮ್ಸ್ ಬರಿತೀನಿ ನೋಡಿ ಇಲ್ಲಿ. ಫಸ್ಟ್ ಒನ್, 4 + 3 × 2. ಇದರ ಆನ್ಸರ್ ಏನಿರ್ಬೋದು ಹೇಳಿ? ನೋಡಿ, ಇದನ್ನ ಫಸ್ಟ್ ಮಾಡ್ತೀನಿ. ಏನು ಮಾಡಬೇಕು, ಬಾಡ್ ಮಾಸ್ ರೂಲ್ ಪ್ರಕಾರ ಅಲ್ವಾ. ಬಾಡ್ ಮಾಸ್ ಚೆಕ್ ಮಾಡ್ಕೊಂಡು ಹೋಗ್ತೀರಾ, ಲೆಫ್ಟ್ ಸೈಡಿಂದ ಚೆಕ್ ಮಾಡ್ತಾ ಹೋಗ್ತೀರಾ. ಬ್ರ್ಯಾಕೆಟ್ ಇದೆಯಾ ಇಲ್ಲಿ? ಇಲ್ಲ. ಸೊ ನೆಕ್ಸ್ಟ್ ಹೋಗ್ತೀರಾ. ಆರ್ಡರ್ಸ್ ಇದೆಯಾ? ಇಲ್ಲ. ಡಿವಿಷನ್ ಇದೆಯಾ? ಇಲ್ಲ. ಮಲ್ಟಿಪ್ಲಿಕೇಶನ್? ಎಸ್ ಇದೆ. ಸೊ ಇದನ್ನ ಫಸ್ಟ್ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಮಾಡಬೇಕಂದ್ರೆ 3 ಯಾವುದ್ರ ಜೊತೆ ಮಲ್ಟಿಪ್ಲೈ ಆಗಿದೆ? 2 ಜೊತೆ ಮಲ್ಟಿಪ್ಲೈ ಆಗಿದೆ. ಸೊ 4ನ ಫಸ್ಟು ಹಾಗೆ ಬರ್ಕೊತೀನಿ. 4 ಮತ್ತು ಪ್ಲಸ್ನ ಹಾಗೆ ಬರ್ಕೊತೀನಿ. 3 ಮಲ್ಟಿಪ್ಲೈ ಆಗಿರೋದು 2 ಜೊತೆ, 3 × 2 = 6 ಅಲ್ವಾ. ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ನೆಕ್ಸ್ಟ್ ಬರೋದು ಎಡಿಷನ್. 4 + 6 ಎಷ್ಟು? 10 ಅಲ್ವಾ. 10. ಈ ಥರ ಮಾಡಬೇಕು. ಬಾಡ್ ಮಾಸ್ ರೂಲ್ ಯೂಸ್ ಮಾಡಿಕೊಂಡು ಈ ಥರ ಮಾಡಬೇಕು. ಕೆಲವೊಬ್ರು ಹೇಗೆ ಮಾಡ್ತೀರಾ ಅಂದರೆ ಇದನ್ನ ತೋರಿಸ್ತೀನಿ ನೋಡಿ. 4 + 3 × 2 ಅಲ್ವಾ, ಈ ಕಡೆಯಿಂದ ಮಾಡ್ಕೊಂಡು ಹೋಗ್ಬಿಡ್ತೀರಾ. 4 + 3 ಎಷ್ಟು? 4, 5, 6, 7. 7 × 2, 7 × 2 = 14. ಇದು ರಾಂಗ್ ಆನ್ಸರ್. ಇದು ತಪ್ಪು. ತುಂಬ ಜನ ತುಂಬ ದೊಡ್ಡವರಾದ್ಮೇಲೂ ಇದೇ ಥರ ಮಾಡೋದನ್ನ ನೋಡಿದ್ದೀನಿ. ಬಟ್ ಈ ರೀತಿಯೇ ಬಾಡ್ ಮಾಸ್ ರೂಲ್ ಯೂಸ್ ಮಾಡಿಕೊಂಡೇ ಮಾಡಬೇಕು. ಈಗ ಇನ್ನೊಂದು ಕ್ವಶನ್ ಮಾಡೋಣ. ಬ್ರ್ಯಾಕೆಟಲ್ಲಿ 4 + 3 × 2. ಈಗ ನೋಡಿ, ಬಾಡ್ ಮಾಸ್ ಅಲ್ವಾ,
ಫಸ್ಟ್ ಏನಿದೆ ಬ್ರ್ಯಾಕೆಟ್ ಇದೆ, ಅದನ್ನ ಚೆಕ್ ಮಾಡಿ ಇದೆಯಾ ಇದರಲ್ಲಿ ಬ್ರ್ಯಾಕೆಟ್. ಎಸ್ ಇದೆ. ಸೊ ಬ್ರ್ಯಾಕೆಟ್ ಒಳಗಿರೋದನ್ನ ಸಾಲ್ವ್ ಮಾಡ್ಕೋಬೇಕು. ಬ್ರ್ಯಾಕೆಟ್ ಒಳಗೆ ಏನಿದೆ 4 + 3 4 5 6 7 ಅದನ್ನ ಆ್ಯಡ್ ಮಾಡಿ ಅಂತ ಕೊಟ್ಟಿದ್ದಾರೆ. 7 ಆಗುತ್ತೆ. ಈ ಇಂಟು 2ನ ಹಾಗೆ ಬರ್ಕೊತೀನಿ. ನೆಕ್ಸ್ಟು ಆರ್ಡರ್ ಇದೆಯಾ ಇದರಲ್ಲಿ, ಪವರು ಸ್ಕ್ವೇರ್ ರೂಟು ಏನಾರು ಇದೆಯಾ, ಏನೂ ಇಲ್ಲ. ಸೊ ಅದನ್ನ ಬಿಟ್ಟು ನೆಕ್ಸ್ಟ್ ಹೋಗ್ತೀನಿ. ಡಿವಿಷನ್ ಇದೆಯಾ ಇದರಲ್ಲಿ, ಇಲ್ಲ, ಅದನ್ನೂ ಬಿಡ್ತೀನಿ. ನೆಕ್ಸ್ಟ್ ಹೋಗ್ತೀನಿ. ಮಲ್ಟಿಪ್ಲಿಕೇಶನ್ ಇದೆ, ಇಲ್ಲಿದೆಯಾ ಮಲ್ಟಿಪ್ಲಿಕೇಶನ್, ಎಸ್ ಇದೆ. ಸೊ ಈಗ 7ನ 2 ಜೊತೆ ಮಲ್ಟಿಪ್ಲೈ ಮಾಡಬೇಕು. 7 2 = 14. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದೇ ಕ್ವಶನ್ ಮಾಡ್ತೀನಿ. ಮೊದಲು ಇಲ್ಲಿ ತಗೊಂಡಲ್ವ ಎಕ್ಸಾಂಪಲ್, ಅದೇ ಕ್ವಶನ್ನ ಸಾಲ್ವ್ ಮಾಡೋಣ. ಈಗ 5 + 12 / 3 × 2 - 1. ಈಗ ನೀವು ಹೇಳಿ ಇದರಲ್ಲಿ ಫಸ್ಟ್ ನಾವು ಯಾವ್ದು ಮಾಡ್ತೀವಿ? ಫಸ್ಟು ಬ್ರ್ಯಾಕೆಟ್ ಒಳಗಿರೋದನ್ನ ಮಾಡ್ತೀವಿ, ಕರೆಕ್ಟಾ? ಬಾಡ್ ಮಾಸ್ ಪ್ರಕಾರ ಬ್ರ್ಯಾಕೆಟ್ ಒಳಗಿರೋದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ 5ನ ಹಾಗೆ ಬರ್ಕೊತೀನಿ, ಇನ್ನೆಲ್ಲ ಹಾಗೆ ಬರ್ಕೊತೀನಿ. ನನ್ನ ಕಾನ್ಸಂಟ್ರೇಷನ್ ಫಸ್ಟು ಈ ಬ್ರ್ಯಾಕೆಟ್ ಒಳಗಿರೋದ್ರ ಮಾತ್ರ ಮೇಲೆ ಇರಬೇಕು. 12 / 3 ಎಷ್ಟು? 3 1 = 3 2 = 6 3 3 = 3 4 = 12 ಅಲ್ವಾ? 4. ಇನ್ನು ಉಳಿದಿದ್ದೆಲ್ಲ ಹಾಗೆ ಬರ್ಕೊತೀನಿ. ಈಗ ಸೆಕೆಂಡ್ ಸ್ಟೆಪ್ ಏನು ನೋಡಿ, ಮತ್ತೆ ನೆಕ್ಸ್ಟ್ ನೋಡ್ತಾ ಹೋಗಿ. ಆರ್ಡರ್ ಬ್ರ್ಯಾಕೆಟ್ ಇದೆಯಾ? ಓಕೆ, ಇರಲಿ. ಆರ್ಡರ್ ಇದೆಯಾ? ಇಲ್ಲ. ಡಿವಿಷನ್ ಇದೆಯಾ? ನೋಡಿ, ಡಿವಿಷನ್ ಎಲ್ಲೂ ಇಲ್ಲ. ಮಲ್ಟಿಪ್ಲಿಕೇಶನ್ ಇದೆಯಾ? ಎಸ್ ಇದೆ. ಸೊ 5 + 4 2 ನೋಡಿ ಮಲ್ಟಿಪ್ಲೈ ಆಗ್ತಿದೆ. 4 2 = 8. ಉಳಿದಿರೋದನ್ನ ಹಾಗೆ ಬರ್ಕೊತೀನಿ. ಈಗ ನೆಕ್ಸ್ಟ್ ಮುಂದಕ್ಕೆ ನೋಡಿ. ಎಡಿಷನ್ ಫಸ್ಟ್ ಬರುತ್ತಾ, ಸಬ್ಟ್ರಾಕ್ಷನ್ ಫಸ್ಟ್ ಬರುತ್ತಾ? ಎಡಿಷನ್ ಫಸ್ಟ್ ಬರುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿದೆ, ಬ್ರ್ಯಾಕೆಟ್ ಇತ್ತು, ಬ್ರ್ಯಾಕೆಟ್ ಮಾಡಿದೆ. ನೆಕ್ಸ್ಟ್ ಡಿವಿಷನ್ ಇರಲಿಲ್ಲ, ಸೊ ಬಿಟ್ಟಾಕಿದೆ. ಮಲ್ಟಿಪ್ಲಿಕೇಶನ್ ಇತ್ತು, ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿದೆ. ಅದಾದಮೇಲೆ ಏನಿದೆ, ಎಡಿಷನು ಸಬ್ಟ್ರಾಕ್ಷನ್ ಎರಡೂ ಒಟ್ಟಿಗೆ ಇದೆ. ಅವೆರಡರಲ್ಲಿ ಫಸ್ಟ್ ಯಾವ್ದು ಮಾಡ್ತೀವಿ? ರೂಲ್ಸ್ ಪ್ರಕಾರ ಎಡಿಷನ್ನ ಮೊದಲು ಮಾಡಿ ಆಮೇಲೆ ಸಬ್ಟ್ರಾಕ್ಷನ್ನ ಮಾಡ್ತೀವಿ. ಸೊ ಈ ಕಡೆಯಿಂದ ಲೆಫ್ಟಿಂದ ಹೋಗುವಾಗ ಫಸ್ಟ್ ಈ ಎಡಿಷನ್ ಸಿಗ್ತಾ ಇದೆ. ಸೊ 5 + 8 ಎಷ್ಟು? 8 9 10 11 12 13 ಅಲ್ವಾ? 13 - 1. ಈಗ ನೋಡಿ ಎಡಿಷನ್ ಮಾಡಿದ್ವಿ. ಈಗ ನೆಕ್ಸ್ಟು ಕೊನೆ ಸ್ಟೆಪ್ಪು ಸಬ್ಟ್ರಾಕ್ಷನ್. 13 - 1 ಎಷ್ಟಾಗುತ್ತೆ? 12. ನೋಡಿ, ಇದೆ ಆನ್ಸರು. ಈ ರೀತಿ ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ ಬರ್ಕೊತೀನಿ. 2² + 5 × 2. ಇದನ್ನ ಬಾಡ್ ಮಾಸ್ ರೂಲ್ ಪ್ರಕಾರ ಹೇಗೆ ಮಾಡ್ತೀವಿ? ಬ್ರ್ಯಾಕೆಟ್ ಅಂತೂ ಇಲ್ಲ. ನೆಕ್ಸ್ಟ್ ಬರೋದು ಆರ್ಡರ್. ಆರ್ಡರಲ್ಲಿ ಏನೇನು ಬರುತ್ತೆ? ಆರ್ಡರಲ್ಲಿ ಪವರ್ಸ್ ಬರುತ್ತೆ ಮತ್ತು ಸ್ಕ್ವೇರ್ ರೂಟ್ ಬರುತ್ತೆ ಅಲ್ವಾ? ಸೊ ಇದರಲ್ಲಿ ಪವರ್ ಇದೆಯಾ? ಹೌದು ಇದೆ. 2² ಇದೆ. 2² ಇದೆ ನೋಡಿ. ಇದನ್ನ ಸಿಂಪ್ಲಿಫೈ ಮಾಡಬೇಕು. ಬ್ರ್ಯಾಕೆಟ್ ಇಲ್ಲ. ನೆಕ್ಸ್ಟ್ ಆರ್ಡರ್ ಇದೆ, ಪವರ್ ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 2² ಏನು? 2² 2 × 2 4 ಆಗುತ್ತೆ. 4. ಉಳಿದಿರೋದನ್ನೆಲ್ಲ ಏನು ಮಾಡ್ತೀನಿ? ಹಾಗೆ ಬರ್ಕೊತೀನಿ. +5 × 2. ಈಗ ಪ್ಲಸ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ. ಇದರಲ್ಲಿ ಫಸ್ಟ್ ಯಾವ್ದು ಮಾಡ್ತೀವಿ? ಮಲ್ಟಿಪ್ಲಿಕೇಶನ್ ಮೊದಲು, ಆಮೇಲೆ A ಫಾರ್ ಎಡಿಷನ್ ಅಲ್ವಾ? ಸೊ ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡ್ತೀನಿ. ಉಳಿದಿರೋದನ್ನ ಹಾಗೆ ಬರ್ಕೊತೀನಿ. 4 + ಹಾಗೆ ಬರ್ಕೊತೀನಿ. ಮಲ್ಟಿಪ್ಲಿಕೇಶನ್ ಮಾಡಿದಾಗ 5 2 = 10. ಈಗ ನೋಡಿ ಮಲ್ಟಿಪ್ಲಿಕೇಶನ್ ಆಯ್ತು, ಅದಾದಮೇಲೆ ಎಡಿಷನ್ ಮಾಡ್ಕೊತೀನಿ. 10 + 4 14. ಇದ್ರ ಆನ್ಸರ್ 14. ಈಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ಸ್ನ ಮಾಡೋಣ, ಕಷ್ಟ ಇರೋದು. ಇಲ್ಲಿ ಬರ್ಕೊತೀನಿ. 5th ಕ್ವಶನ್ ಇದು ನಾವು ಮಾಡ್ತಿರೋದು. 5th ಕ್ವಶನ್ 100 / 5 × 4 + 7² - 12. ಈಗ ಬಾಡ್ ಮಾಸ್ ಅಲ್ವಾ? ಬಾಡ್ ಮಾಸ್ ಫಸ್ಟ್ ಏನು ಮಾಡ್ತೀನಿ? ಬ್ರ್ಯಾಕೆಟ್ ಒಳಗಿರೋದನ್ನ ಮಾಡ್ಕೊತೀನಿ. ಬ್ರ್ಯಾಕೆಟ್ ಒಳಗಿರೋದು 100 / 5 4 ಎಷ್ಟು? 20. 5 4 = 20 ಪ್ಲಸ್ ಉಳಿದಿರೋದನ್ನ ಹಾಗೆ ಬರ್ಕೊತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆರ್ಡರ್ ಮಾಡಿ ಅಂತ ಹೇಳಿದ್ದಾರೆ. ಆರ್ಡರಲ್ಲಿ ಪವರ್ಸ್ ಬರುತ್ತಲ್ವಾ? ಪವರ್ ಮತ್ತು ಸ್ಕ್ವೇರ್ ರೂಟ್ ಬರುತ್ತೆ. 100 / 20 ಪ್ಲಸ್ 7² ಅಂದರೆ ಎಷ್ಟು? 7 × 7 ಅಲ್ವಾ? 7 7 = 49. ಫಸ್ಟ್ ಸ್ಟೆಪ್ಪಲ್ಲಿ ಬ್ರ್ಯಾಕೆಟ್ ಮಾಡಿದೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಆರ್ಡರ್ ಮಾಡ್ತಾ ಇದ್ದೀನಿ. ಬ್ರ್ಯಾಕೆಟ್ ಆರ್ಡರ್, ಉಳಿದಿರೋದು ಹಾಗೆ ಬರೀತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ? ಡಿವಿಷನ್ ಮಾಡ್ತೀವಿ. 100 / 20 ಅಂದರೆ 21 = 25 ಅಲ್ವಾ? ಡಿವಿಷನ್ ಮಾಡ್ತಾ ಇದ್ದೀನಿ. ಉಳಿದಿದ್ದನ್ನ ಹಾಗೆ ಬರ್ಕೊತೀನಿ.
ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೊದಲು ಮಲ್ಟಿಪ್ಲಿಕೇಶನ್ ಅಂತೂ ಇಲ್ಲ ಇದರಲ್ಲಿ, ಸೊ ಇದನ್ನ ಬಿಟ್ಟಾಕದೆ ಎಡಿಷನ್ ಫಸ್ಟ್ ಮಾಡ್ತೀನಿ, ಆಮೇಲೆ ಸಬ್ಟ್ರಾಕ್ಷನ್ ಮಾಡ್ತೀನಿ. 49 + 5 ಅಂದರೆ 54 - 12 ಅಲ್ವಾ. ಈಗ ಕೊನೆಯದಾಗಿ ಸಬ್ಟ್ರಾಕ್ಷನ್. 54 - 12 ಅಂದರೆ 242 ಬರುತ್ತೆ. ಇದೇ ನಿಮಗೆ ಆನ್ಸರು. ನೋಡಿ, ನೀವು ಸುಮ್ಮನೆ ಇಲ್ಲಿಂದ ಉದ್ದಕ್ಕೆ ಮಾಡ್ಕೊಂಡು ಹೋಗೋದಲ್ಲ. ಆ ರೂಲ್ಸ್ ಪ್ರಕಾರ ಮೊದಲು ಬ್ರ್ಯಾಕೆಟ್ ಒಳಗಿರೋದನ್ನ ಮಾಡ್ಕೋಬೇಕು, ಆಮೇಲೆ ಏನು ಮಾಡಬೇಕು, ಪವರ್ ಏನಾದ್ರು ಇದ್ದರೆ ಅದನ್ನ ಮಾಡ್ಕೋಬೇಕು, ಇಲ್ಲ √7 ಅಂತಿದ್ರೆ ಅದನ್ನ ಮಾಡ್ಕೋಬೇಕು, ಆಮೇಲೆ ಈ ಥರನೇ ಮಾಡ್ಕೊಂಡು ಹೋಗಬೇಕು. ಇಲ್ಲಿಂದ ಉದ್ದಕ್ಕೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ ತಪ್ಪಾಗುತ್ತೆ, ಇಡೀ ಪ್ರಾಬ್ಲಮೇ ತಪ್ಪಾಗೋಗುತ್ತೆ. ಸರಿ, ಈಗ ಇನ್ನೊಂದು ಕ್ವಶನ್ ಮಾಡೋಣ. 120 ಡಿವೈಡೆಡ್ ಬೈ ಬ್ರ್ಯಾಕೆಟ್, ಮತ್ತೊಂದು ಬ್ರ್ಯಾಕೆಟ್ 18 ಡಿವೈಡೆಡ್ ಬೈ 3 ಪ್ಲಸ್ 5 × 2 ಬ್ರ್ಯಾಕೆಟ್ ಕ್ಲೋಸ್. ಈ ಬ್ರ್ಯಾಕೆಟ್ ಕ್ಲೋಸ್ ಆಯಿತು. ಪ್ಲಸ್ 7² - 4² × 2. ನೋಡಿ, ಇದು ಕ್ವಶನ್ನು. ಇಲ್ಲಿ ನಿಮಗೆ ಬರೀ ಒಂದೇ ಬ್ರ್ಯಾಕೆಟ್ ಇಲ್ಲ. ಬಾರ್ಡ್ಮಾಸ್ ರೂಲ್ ಪ್ರಕಾರ ಫಸ್ಟು ಬ್ರ್ಯಾಕೆಟ್ ಮಾಡಬೇಕು. ಬಟ್ ನಿಮಗೆ ಕನ್ಫ್ಯೂಷನ್ ಆಗ್ತಿರಬೇಕು ಯಾವ ಬ್ರ್ಯಾಕೆಟ್ ಮಾಡೋದು ಅಂತ. ನೀವು ಯಾವ ಬ್ರ್ಯಾಕೆಟಾದ್ರು ಮಾಡ್ಬೋದು, ಬಟ್ ನಿಮಗಿಲ್ಲಿ ಒಂದೇ ಬ್ರ್ಯಾಕೆಟ್ ಇಲ್ಲ, 2 ಬ್ರ್ಯಾಕೆಟ್ ಇದೆ. ಆ 2 ಬ್ರ್ಯಾಕೆಟ್ನ ಸಿಂಪ್ಲಿಫೈ ಮಾಡಬೇಕು ಮೊದಲಿಗೆ ನೀವು. ಅದು ಅಲ್ಲದೆ ಬ್ರ್ಯಾಕೆಟ್ ಒಳಗೆ ಬ್ರ್ಯಾಕೆಟ್ ಇದೆ. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಫಸ್ಟು 120 ಡಿವೈಡೆಡ್ ಬೈ, ಫಸ್ಟ್ ನನಗೆ ಈ ಬ್ರ್ಯಾಕೆಟ್ ಸಿಕ್ತು, ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊತೀನಿ. ಈ ಬ್ರ್ಯಾಕೆಟ್ ಒಳಗಿರೋದನ್ನೆಲ್ಲ ಸಾಲ್ವ್ ಮಾಡಬೇಕಂತ ಹೇಳಿದ್ನಲ್ವಾ. ನೋಡಿ, ಫಸ್ಟು ಈ ಬ್ರ್ಯಾಕೆಟ್ ಒಳಗೆ ಸಿಗೋದು ಇದು 18 ಡಿವೈಡೆಡ್ ಬೈ 3. ಇದನ್ನ ಸಿಂಪ್ಲಿಫೈ ಮಾಡ್ಕೊತೀನಿ. 18 ಡಿವೈಡೆಡ್ ಬೈ 3 ಏನು, 3 5 15, 3 6 18 ಅಲ್ವಾ, 6 ಬರುತ್ತೆ. ಬ್ರ್ಯಾಕೆಟ್ ಒಳಗೆ ಇದ್ದಿದೆ, ಇದನ್ನ ಸಿಂಪ್ಲಿಫೈ ಮಾಡಿಕೊಂಡೆ. ಪ್ಲಸ್ ಹಾಗೆ ಇದೆ, ಅದನ್ನ ಹಾಗೆ ಬರ್ಕೊತೀನಿ. ನೆಕ್ಸ್ಟ್ ಈ ಬ್ರ್ಯಾಕೆಟ್ ಒಳಗಿರೋದನ್ನ ಸಿಂಪ್ಲಿಫೈ ಮಾಡ್ಕೊತೀನಿ. 5 2s 10. ಈಗ ಸಿಂಪ್ಲಿಫೈ ಮಾಡಿಕೊಂಡೆ. ಒಳಗಿನ ಬ್ರ್ಯಾಕೆಟ್ಗಳೆಲ್ಲ ಮುಗೀತು, ಬಟ್ ಹೊರಗಿನ ಬ್ರ್ಯಾಕೆಟು ಹಾಗೇ ಇದೆ ನೋಡಿ. ಈಗ ನೆಕ್ಸ್ಟು ಹೋಗ್ತಾ ಇನ್ನೊಂದು ಬ್ರ್ಯಾಕೆಟ್ ಸಿಗುತ್ತೆ, ಇದನ್ನು ಸಿಂಪ್ಲಿಫೈ ಮಾಡಿಬಿಡೋಣ. 7² ಎಷ್ಟು, 7² ಎಷ್ಟು, 7 × 7 49 ಅಲ್ವಾ. 49 - 4 4s 16 × 2 ಹಾಗೆ ಇದೆ, ಅದನ್ನ ಹಾಗೆ ಬರ್ಕೊಂಡೆ. ಬ್ರ್ಯಾಕೆಟ್ ಸಿಂಪ್ಲಿಫೈ ಆಗಿಲ್ಲ, ಕಂಪ್ಲೀಟಾಗಿ ಆಗಿಲ್ಲ. ಒಂದು ಸ್ಟೆಪ್ ಸಿಂಪ್ಲಿಫೈ ಆಯಿತು, ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊತೀನಿ. 120 ಡಿವೈಡೆಡ್ ಬೈ, ನೋಡಿ ಇದು ಸಿಂಪ್ಲಿಫೈ ಮಾಡಬೇಕು, ಇದು ಬ್ರ್ಯಾಕೆಟ್ ಅಲ್ವಾ. 10 + 6 ಅಂದರೆ 16. ಈಗ ನೋಡಿ ಕಂಪ್ಲೀಟಾಗಿ ಸಿಂಪ್ಲಿಫೈ ಆಯಿತು. ಪ್ಲಸ್ 49 - 16 ಅಂದರೆ 33 ಅಲ್ವಾ. 33 9 - 6 ಓಕೆ 33 × 2. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡ್ವಿ ನೋಡಿ. ಬ್ರ್ಯಾಕೆಟ್ ಎಲ್ಲ ಕಂಪ್ಲೀಟಾಗಿ ಸಿಂಪ್ಲಿಫೈ ಆಗಿ ನಂಬರ್ ಸಿಕ್ಕಿದೆ. ಈಗ ನೆಕ್ಸ್ಟ್ ಏನು, ಆರ್ಡರ್ಸ್ ನೋಡ್ತೀರಾ. ಆರ್ಡರ್ಸ್ ಇದೆಯಾ ಇದರಲ್ಲಿ, ಪವರು √ ಏನಾದ್ರು ಇದೆಯಾ ಈ ಎಕ್ಸ್ಪ್ರೆಷನಲ್ಲಿ, ಇಲ್ಲ. ಸೊ ನೆಕ್ಸ್ಟು ಡಿವಿಷನ್ ಇದೆಯಾ ಅಂತ ನೋಡ್ತೀರಾ, ಇದೆ, ಡಿವಿಷನ್ ಇದೆ. ಸೊ ಈಗ 120 ಡಿವೈಡೆಡ್ ಬೈ 16 ಡಿವೈಡೆಡ್ ಬೈ 120 ಅಲ್ವಾ, 7.5 ಬರುತ್ತೆ. 7.5 ಪ್ಲಸ್ 33 × 2 ಅಂದರೆ 66 ಬರುತ್ತೆ. 66 + 7.5 ಅಂದರೆ ಎಷ್ಟು ಬರುತ್ತೆ, 66 + 7.5 ಅಂದರೆ 73.5, ಅಪ್ರಾಕ್ಸಿಮೇಟ್ಲಿ 74 ಇಷ್ಟು ಬರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಮಾಡೋಣ. 7th one, ಬ್ರ್ಯಾಕೆಟ್ ಆಫ್ 48 ಡಿವೈಡೆಡ್ ಬೈ, ಮತ್ತೆ ಬ್ರ್ಯಾಕೆಟಲ್ಲಿ 6 + 12 ಡಿವೈಡೆಡ್ ಬೈ 3. ಈ ಬ್ರ್ಯಾಕೆಟ್ ಕ್ಲೋಸ್ ಆಗ್ತಾ ಇದೆ. ಈಗ ಈ ಫ್ಲವರ್ ಬ್ರ್ಯಾಕೆಟ್ ಇದೆಯಲ್ಲ ಅದು ಕ್ಲೋಸ್ ಆಗ್ತಾ ಇದೆ. ನೆಕ್ಸ್ಟು ಪ್ಲಸ್ 7 + 5 - 3². ಓಕೆ, ಫಸ್ಟು ಬಾರ್ಡ್ಮಾಸ್ ರೂಲ್ ಪ್ರಕಾರ ಬ್ರ್ಯಾಕೆಟ್ನ ಒಳಗಡೆ ಇರೋದನ್ನ ಸಿಂಪ್ಲಿಫೈ ಮಾಡ್ಕೊತೀವಿ. 48 ಹಾಗೆ ಇರಲಿ, ಯಾಕಂದರೆ ಇದ್ರ ಒಳಗೆ ಇನ್ನೊಂದು ಬ್ರ್ಯಾಕೆಟ್ ಇದೆ, ಅದಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಬ್ರ್ಯಾಕೆಟ್ ಒಳಗಿರೋ ಬ್ರ್ಯಾಕೆಟಿಗೆ ಮೊದಲು ಪ್ರಿಫರೆನ್ಸ್. ಈಗ 6 ಪ್ಲಸ್ ಈ ಬ್ರ್ಯಾಕೆಟ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 3 ಡಿವೈಡೆಡ್ ಬೈ 12 ಅಂದರೆ 3 1 2 3 4 12, 3 4 12 ಅಲ್ವಾ. ಈಗ ಈ ಬ್ರ್ಯಾಕೆಟ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಆಗುತ್ತೆ. ಪ್ಲಸ್ ಇಲ್ಲೊಂದು ಬ್ರ್ಯಾಕೆಟ್ ಇದೆ, 7 + 5 ಅಂದರೆ 7 8 9 10 11 12 12 - 3². ಓಕೆ, ಈಗ
ಈ ಬ್ರ್ಯಾಕೆಟ್ನ ಒಳಗಿರೋದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇನ್ನೂ ಕಂಪ್ಲೀಟಾಗಿ ಸಿಂಪ್ಲಿಫೈ ಆಗಿಲ್ಲ, ಸೊ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಡಿವೈಡೆಡ್ ಬೈ, ನೋಡಿ ಇದು ಸಿಂಪ್ಲಿಫೈ ಆಗುತ್ತೆ. ಈಗ 6 + 4 ಅಂದರೆ 10 ಅಲ್ವಾ. ಇದು ಒಂದೇ ಡಿಜಿಟ್ ಆಗಿಬಿಟ್ಟು ಇಲ್ಲಿ ಆಪರೇಟರ್ಸ್ ಏನಿಲ್ಲ. ಮತ್ತೆ ನೋಡಿ ಬ್ರ್ಯಾಕೆಟ್ ಒಳಗೆ ಪ್ಲಸ್ ಒಂದು ಬಿಟ್ಟು ಬೇರೆ ಏನಾರೋ ಆಪರೇಟರ್ಸ್ ಇದೆಯಾ? ಇಲ್ಲ ಅಲ್ವಾ. ಸೊ ಇದನ್ನ ಆ್ಯಡ್ ಮಾಡಿದ ತಕ್ಷಣ ಈ ಬ್ರ್ಯಾಕೆಟ್ ಹೋಗಿ ಸಿಂಪ್ಲಿಫೈ ಆಗುತ್ತೆ, ಒಂದೇ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಹೊರಗಡೆ ಬ್ರ್ಯಾಕೆಟ್ ಹಾಗೆ ಇರುತ್ತೆ. ಪ್ಲಸ್ 12 ಮೈನಸ್ 3². ಈಗ 48 ಬ್ರ್ಯಾಕೆಟ್ ಒಳಗಡೆ 48 ಡಿವೈಡೆಡ್ ಬೈ 10 ಇದೆ. 48 ಡಿವೈಡೆಡ್ ಬೈ 10 ಅಂದರೆ 48 ಡಿವೈಡೆಡ್ ಬೈ 10 ಅಂದರೆ 4.8 ಅಲ್ವಾ, ಅದು ಬರುತ್ತೆ 4.8. ಮತ್ತು ಪ್ಲಸ್ ಮೈನಸ್ 3². ಈಗ ನೆಕ್ಸ್ಟ್ ಯಾವುದಕ್ಕೆ ಪ್ರಿಫ್ರೆನ್ಸು? ಬೋರ್ಡ್ ಮಾಸ್. ಬ್ರ್ಯಾಕೆಟ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಈಗ ಆರ್ಡರ್, ಪವರ್ ಮತ್ತು ಸ್ಕ್ವೇರ್ ರೂಟ್ ಇಲ್ಲ ಪವರ್ ಇರುತ್ತಲ್ಲ, ಅದಕ್ಕಲ್ವಾ ಪ್ರಿಫ್ರೆನ್ಸ್. ಇಲ್ಲಿ ಸ್ಕ್ವೇರ್ ರೂಟ್ ಇದೆಯಾ? ಇದರಲ್ಲಿ ಇಲ್ಲ, ಯಾವುದೇ ಸ್ಕ್ವೇರ್ ರೂಟ್ ಇಲ್ಲ, ಪವರ್ ಇದೆ. ಸೊ ಪವರ್ನ ಫಸ್ಟು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 4.8 + 12 ಮೈನಸ್ 3², 9, 3 3 9, 9 ಹೌದು. ನೆಕ್ಸ್ಟು ಎಡಿಷನ್ ಫಸ್ಟು, ಆಮೇಲೆ ಸಬ್ಟ್ರಾಕ್ಷನ್. ಎಡಿಷನ್ ಅಂದರೆ 12 + 4.8. 4.8 + 12 ಎಷ್ಟಾಗುತ್ತೆ? 12.0, 4.8, 8, 4, 5, 6, 16.8 ಮೈನಸ್ 9 ಮಾಡಿದಾಗ 16.8 ಮೈನಸ್ 9 ಮಾಡಿದಾಗ ಎಷ್ಟು ಬರುತ್ತೆ? 7.8 ಬರುತ್ತೆ. ನೋಡಿ, ಇದೇ ಆನ್ಸರ್. ಸರಿ, ಈಗ ಫೈನಲ್ ಆಗಿ ಒಂದು ದೊಡ್ಡ ಕ್ವಶನ್ ಮಾಡೋಣ. 8th ಒನ್, ಲಾಸ್ಟ್ ಕ್ವಶನ್ ಇದು. ಬ್ರ್ಯಾಕೆಟ್ ಆಫ್ 144 ಡಿವೈಡೆಡ್ ಬೈ 8 + 4, ಈ ಬ್ರ್ಯಾಕೆಟ್ ಕ್ಲೋಸ್ ಆಗ್ತಾ ಇದೆ. ಪ್ಲಸ್ 9² ಮೈನಸ್ 7². ನೋಡಿ, ಈ ಫ್ಲವರ್ ಬ್ರ್ಯಾಕೆಟ್ ಇತ್ತಲ್ಲ, ಅದು ಇಲ್ಲಿಗೆ ಎಂಡ್ ಆಯಿತು. ಇಂಟು ಬ್ರ್ಯಾಕೆಟು ಮತ್ತೊಂದು -6 ಡಿವೈಡೆಡ್ ಬೈ 3 ಮೈನಸ್ 5² + 4. ನೋಡಿ, ಇದು ಕ್ವಶನ್ನು. ಇದನ್ನ ನೀವು ವಿಡಿಯೋ ಪಾಸ್ ಮಾಡ್ಕೊಬಿಟ್ಟು ನೀವೇ ಟ್ರೈ ಮಾಡಿ. ಇದು 7², ಇದು 4. ನೀವೇ ಟ್ರೈ ಮಾಡಿ, ಆಮೇಲೆ ವಿಡಿಯೋನ ಆನ್ ಮಾಡ್ಕೊಬಿಟ್ಟು ಆನ್ಸರ್ ಕರೆಕ್ಟ್ ಇದೆಯಾ ಚೆಕ್ ಮಾಡಿ. ಈಗ ನಾನು ಸಾಲ್ವ್ ಮಾಡಿರ್ತೀನಿ, ನೀವು ಪಾಸ್ ಮಾಡಿಕೊಂಡು ಟ್ರೈ ಮಾಡಿ. ನೋಡಿ, ಫಸ್ಟು ಬ್ರ್ಯಾಕೆಟ್ ಒಳಗಿರೋದಲ್ವಾ. ನೋಡಿ, ಇದು ಒಂದು ಬ್ರ್ಯಾಕೆಟ್, ಅದರೊಳಗೆ 144 ಡಿವೈಡೆಡ್ ಬೈ ಇದೆ. ಈ ಬ್ರ್ಯಾಕೆಟ್ನ ಮೊದಲು ಮಾಡ್ಕೊಳ್ಳೋಣ. 8 + 4 ಅಂದರೆ ಎಷ್ಟು? 8, 9, 10, 11, 12 ಅಲ್ವಾ. 12 ಬರುತ್ತೆ. ಈ ಬ್ರ್ಯಾಕೆಟ್ ಹಾಗೆ ಬರ್ಕೊತೀನಿ. ಪ್ಲಸ್ ಇದು 9² ಮೈನಸ್ 7². ಬ್ರ್ಯಾಕೆಟ್ ಒಳಗಿರೋದು 9² ಮೈನಸ್ 7². 9² ಅಂದರೆ 9 9s 81 ಮೈನಸ್ 7 7s 7² ಅಂದರೆ ಏನು? 7 × 7 ಅಲ್ವಾ. 7 7s 49. ಕ್ಲೋಸ್ ಆಯಿತು ಬ್ರ್ಯಾಕೆಟ್. ಈಗ ಹೊರಗಡೆ ಇರೋ ಓವರ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಆಗುತ್ತೆ. ಮತ್ತು ಇಂಟು ಇನ್ನೊಂದು ಬ್ರ್ಯಾಕೆಟಿಗೆ ಎಂಟರ್ ಆದ್ವಿ. ಹೊರಗಡೆ ಬ್ರ್ಯಾಕೆಟ್ ಹಾಗೆ ಇಟ್ಕೊತೀನಿ. 18 - 6 ಅಂದರೆ 12 ಅಲ್ವಾ. 12, 18 - 6 12 ಡಿವೈಡೆಡ್ ಬೈ 3 ಹಾಗೆ ಇರಲಿ. ಬ್ರ್ಯಾಕೆಟ್ ಕ್ಲೋಸ್. ಮತ್ತೊಂದು ಬ್ರ್ಯಾಕೆಟ್ ಇದೆ. 5² + 4 ಅಲ್ವಾ. 5² ಅಂದರೆ 5 5s 25 + 4. ಈಗ ಮತ್ತೆ ಸಿಂಪ್ಲಿಫೈ ಮಾಡ್ಕೊಂಡಿರೋ ಬ್ರ್ಯಾಕೆಟ್ನೆಲ್ಲ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಈಗ 12 ಡಿವೈಡೆಡ್ ಬೈ 144 ಮಾಡಬೇಕು. 12 ಡಿವೈಡೆಡ್ ಬೈ 144 ಅಂದರೆ ಎಷ್ಟು ಬರುತ್ತೆ? 144 ಡಿವೈಡೆಡ್ ಬೈ 12 ಅಂದರೆ 12 12s 144 ಅಲ್ವಾ. 12. ಈಗ ಸಿಂಪ್ಲಿಫೈ ಆಯಿತು ನೋಡಿ, ಈ ಬ್ರ್ಯಾಕೆಟ್ ಸಿಂಪ್ಲಿಫೈ ಆಯಿತು. ಹಾಗೆ ಬ್ರ್ಯಾಕೆಟ್ ಬರೆಯಲ್ಲ, ಸೊ ನಾನು ಮತ್ತೆ ಪ್ಲಸ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಬಿಡೋಣ. 81 - 48 ಅಂದರೆ 81 - 49 ಅಂದರೆ ಎಷ್ಟು ಬರುತ್ತೆ? 81 - 49 32 ಬರುತ್ತೆ. ಕರೆಕ್ಟಾ? 11 ಆಗುತ್ತೆ, ಇದು 7 ಆಗುತ್ತೆ. 1 2 3 4 5 6 7 8 9 7 7 - 4 ಅಂದರೆ 37 ಬರುತ್ತೆ. 81 - 49 ಅಲ್ವಾ. 81 - 49 11, ಇದು 7 ಆಗುತ್ತೆ. 11 ಓಕೆ. 11 - 9 1 2 3 4 5 6 7 8 9 2 ಬರುತ್ತೆ. ಓಕೆ, ಸಾರಿ 2 ಬರುತ್ತೆ. ನಾನು ಇಲ್ಲಿ 7 ಬರೆದಿದ್ದೆ. 32 ಬರುತ್ತೆ. 32. ಓಕೆ, ಈಗ ಪ್ಲಸ್ ಮತ್ತು ಮುಗ್ದಿಲ್ಲ. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಇದನ್ನ ಸಿಂಪ್ಲಿಫೈ ಓಕೆ ಮುಗೀತು. ಈ ಬ್ರ್ಯಾಕೆಟ್ ಸಿಂಪ್ಲಿಫೈ ಮಾಡಿದ್ವಿ, ಇದನ್ನ ಸಿಂಪ್ಲಿಫೈ ಮಾಡಿದ್ವಿ. ಈಗ ಈ ಫ್ಲವರ್ ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ತೀನಿ.
ಇಂಟು ಇದೆ, ಮತ್ತೊಂದು ಬ್ರ್ಯಾಕೆಟಿಗೆ ಎಂಟರ್ ಆಗ್ತಾ ಇದ್ದೀವಿ. 12 ಡಿವೈಡೆಡ್ ಬೈ 3 ಅಂದರೆ 3 4s are 12, 4 ಆಯಿತಾ. ಮತ್ತೊಂದು ಬ್ರ್ಯಾಕೆಟ್ ಮೈನಸ್ 25 ಪ್ಲಸ್ 4 ಅಂದರೆ 29. ಈಗ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಕೆಟ್ನ ಸಿಂಪ್ಲಿಫೈ ಮಾಡಿದ್ವಿ. ನೋಡಿ ಎಷ್ಟು ಸ್ಟೆಪ್ಸ್ ಆಗಿದೆ. ಬ್ರ್ಯಾಕೆಟ್ ಒಳಗಿಂದ ಮತ್ತೆ ಬ್ರ್ಯಾಕೆಟ್ ಸಿಗ್ತಿರೋದ್ರಿಂದ ಸ್ಟೆಪ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತಷ್ಟೆ. ಬಟ್ ನೀವು ಬ್ರ್ಯಾಕೆಟ್ ಮುಗಿಯೋ ತನಕ ಮಾಡ್ತಾನೇ ಬರಬೇಕಾಗುತ್ತೆ. 12 ಪ್ಲಸ್ 32 ಎಷ್ಟು ಬರುತ್ತೆ? 30 40 44 ಬರುತ್ತೆ. ಕಂಪ್ಲೀಟ್ ಆಯಿತು ನೋಡಿ. ಬ್ರ್ಯಾಕೆಟ್ ಸಿಂಪ್ಲಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗಿ ಒಂದೊಂದೇ ಬ್ರ್ಯಾಕೆಟ್ ಉಳ್ಕೊಂಡಿದೆ. ಹಾಂ, ಈಗ ನೋಡಿ ಬ್ರ್ಯಾಕೆಟ್ ಎಲ್ಲ ಸಿಂಪ್ಲಿಫೈ ಆಗಿದೆ. ಬ್ರ್ಯಾಕೆಟ್ ಒಳಗೆ ಏನಾದ್ರು ಪ್ಲಸ್ಸು ಮೈನಸ್ ಏನಾದ್ರು ಕಾಣಿಸ್ತಿದೆಯಾ? ಇಲ್ಲೇನಾದ್ರು 4 - 1 ಅಂತಿದ್ರೆ ಇನ್ನೂ ಬ್ರ್ಯಾಕೆಟ್ ಒಳಗಿರೋದನ್ನ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳ್ಬೋದಿತ್ತು. ಬಟ್ ಈಗ ಎಲ್ಲ ಸಿಂಪ್ಲಿಫಿಕೇಷನ್ ಮುಗಿಸಿದ್ದೀವಿ. ಸೊ ಬಾಡ್ಮಾಸ್ ರೂಲ್ ಪ್ರಕಾರ ಮಲ್ಟಿಪ್ಲೈ ಆಗುತ್ತೆ, ಆಮೇಲೆ ಸಬ್ಟ್ರಾಕ್ಟ್ ಮಾಡ್ತೀವಿ. 44 × 4 ಏನಾಗುತ್ತೆ? 44 × 4 ಮಾಡಿದಾಗ 44 × 4 176 ಬರುತ್ತೆ. 176 ಮೈನಸ್ ಮಲ್ಟಿಪ್ಲಿಕೇಶನ್ ಆಯಿತು. ಈಗ ಸಬ್ಟ್ರಾಕ್ಷನ್ 29. 176 ಮೈನಸ್ 29 ಮಾಡಿದಾಗ ಎಷ್ಟು 144 ಬರುತ್ತೆ. ನೋಡಿ ಇದೆ 147 ಬರುತ್ತೆ. ಇದೇ ನಿಮ್ಮ ಫೈನಲ್ ಆನ್ಸರ್. ನೋಡಿ ಈ ರೀತಿಯಾಗಿ ಬಾಡ್ಮಾಸ್ ಯೂಸ್ ಮಾಡ್ಕೊಬಿಟ್ಟು ಯಾವುದೇ ಒಂದು ಎಕ್ಸ್ಪ್ರೆಷನ್ನ ಮ್ಯಾಥ್ಸಲ್ಲಿ ಸಾಲ್ವ್ ಮಾಡ್ತೀರಾ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ ಮತ್ತು ಯಾವಾಗಲೂ ಕೂಡ ನೆನ್ಪಿಟ್ಕೊಂಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.